ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವರ್ಷ ನಮ್ಮೂರಲ್ಲಿ ಕುಂಭಮೇಳ ನಡೀತಾ ಇದೆ. ಬನ್ನಿ ಹೇಗಿದೆ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ. ಈಗ ನಮ್ಮ ಮನೆ ರೋಡಲ್ಲಿ ತುಂಬ ಕ್ರೌಡ್ ಇದೆ ಇವತ್ತು. ಬಟ್ ನೆನ್ನೆ ಇಷ್ಟೊಂದಿರಲಿಲ್ಲ, ಇವತ್ತು ತುಂಬ ಇದೆ. ಆ್ಯಕ್ಚುಲಿ ಲೈಟ್ ಎಲ್ಲ ಸಕ್ಕತ್ತಾಗಿ ಬಿಟ್ಟಿದ್ದಾರೆ. ಎಲ್ಲೇ ಹೋದ್ರೂ ನಮ್ಮ ರೈಡರ್ಸ್ ಕೂಡ ಇರೋದು ಬಿದ್ದೇ ಇರ್ತಾರೆ. ಆ್ಯಕ್ಚುಲಿ ಇಲ್ಲಿರೋದು ಅಷ್ಟೇ ತಡ್ಕೊಳಕ್ಕಾಗ್ತಾಯಿಲ್ಲ. ಇನ್ನು ಪ್ರಯಾಗ್ರಾಜಲ್ಲಿ ಹೋಗ್ಬಿಟ್ಟಿದ್ರೆ ದೇವ್ರ ಹಣ ನಾನು ದರ್ಶನ ಮಾಡ್ತಿರ್ಲಿಲ್ಲ. ಇಲ್ಲೇ ಸಿಕ್ಕಾಪಟ್ಟೆ ಮಾತ್ರ. ಅಗಸ್ತೇಶ್ವರ ಇದು ಓಪನ್ ಆಗಿ ಒಂದು 15 ದಿನ ಆಗಿದೆ. ಬಟ್ ಇದು ಕ್ಲೋಸ್ ಆಗಿ ಒಂದು 4 ವರ್ಷದ ಮೇಲೆ ಇತ್ತು. ಇವಾಗ ರೀಓಪನಿಂಗ್ ಮಾಡಿದ್ದಾರೆ. ಇದರಲ್ಲಿ ಏನು ವಿಶೇಷ ಅಂದರೆ ಈ ಕುಂಭಮೇಳ ಬಂದು 13ನೇದು ಅಂತ ಹೇಳಿದ್ದಾರೆ. ಬಟ್ ಇದು 14ನೇದು. ಹೋದ ಸಲ ಬಂದು ಸುಮ್ಮನೆ ಒಳಲಿ ಪೂಜೆ ಮಾಡಿ ಹೋಗಿದ್ರು. ಅದರಿಂದ ಇದು 14ನೇ ಕುಂಭಮೇಳ. ಈ ಸಲ ಯಾವ ರೀತಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಬಟ್ ಎಲ್ಲ ಒಳಲೇ ನಡೆಯೋದು. ಹೋಗೋಣ ಫಸ್ಟ್ ಅಲ್ಲಿಗೆ. ಬಟ್ ಜನ ಜಾಸ್ತಿ ಇದ್ದಾರೆ ಇಲ್ಲಿ. ಆ್ಯಕ್ಚುಲಿ ಈ ರೋಡಲ್ಲಿ ಬರಬೇಕು, ಯಾಕಂದರೆ ಕುಂಭಮೇಳದ ದೇವ್ರು ನೋಡೋಕ್ಕೆ ಈ ರೋಡಲ್ಲಿ ಬರಬೇಕು. ಯಾಕಂದರೆ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಇದೆ ಕುಂಭಮೇಳ ದೇವಿ. ನಾಳೆ ಇದನ್ನೇ ಒಳಲಿ ಮುಳುಗಿಸೋದು. ಮುಳುಗಿದ ಮೇಲೆ ಜನರೆಲ್ಲರೂ ಮುಳುಗಬೇಕು. ನಾಳೆ ಪುಣ್ಯ ದಿನ. ನಾಳೆ ಯಾರ ಪಾಪ ಮಾಡಿದರೆ ಬಂದು ತೊಳ್ಕೊಬೋದು. ಬಟ್ ಇದು ಆ ಸೈಡು, ಬ್ಯಾಕ್ ಸೈಡು ಈ ಕಡೆ ತಿರ್ಸ್ಬಿಟ್ಟಿದ್ದಾರೆ. ಈ ವಿಡಿಯೋ ಮಾಡೋಕ್ಕೆ ಇಲ್ಲಿಂದ ಬರಬೇಕು. ಈ ಥರ ಹತ್ತಿ ಸಂಗಮ ಹೊರಡ್ತಾ ಇದ್ದೀವಿ. ಇದು ತುಂಬ ರಶ್ ಇದೆ. ಆಲ್ರೆಡಿ ಗಂಗಾ ಆರತಿ ಮುಗ್ದೋಗಿದೆ. ಲೇಟಾಗಿ ಬಂದೆ, 1 ಅವರ್ ಲೇಟಾಗಿ ಬಂದಿದ್ದೆ. ಆಲ್ರೆಡಿ ಮುಗ್ದೋಗಿದೆ. ಸರಿ, ಫೋಟೋ ತಗೋತಿರೋ ಈ ಕಡೆ ಬಂದ್ಬಿಡಿ. ಈಗ ಅಮ್ಮ ಬೇರೆ ಬೈತಾವಳೆ, ಸೈಡ್ ಹೋಗಿ ಬಟ್ ಫೋಟೋ ಶೂಟ್ ನಡೀತಾ ಇದೆ. ಈ ಜಾಗದಲ್ಲಿ ಏನು ಸ್ಪೆಷಲ್ ಅಂದರೆ ಆ ವೈಟ್ ಇದೆಯಲ್ಲ, ಅದೇನೇ ನಡೋಳೆ ಬಸಪ್ಪ, ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಉದ್ಭವ ಆಗೋದಲ್ಲೇ ನೋಡಿ ಹೇಗಿದೆ. ಆ್ಯಕ್ಚುಲಿ ಪ್ರತಿ ವರ್ಷ ಕುಂಭಮೇಳ ಇಲ್ಲೇ ನಡೀತಿದ್ದು. ಅಂದರೆ 3 ವರ್ಷಕ್ಕೊಂದ್ಸಲ. ಈಗ ನೀರು ಜಾಸ್ತಿ ಇರೋದ್ರಿಂದ ಮೇಲೆ ನಡೆಸ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಇಲ್ಲೇ ನಡೆಸ್ತಾ ಇದ್ದು. ಆ ದೇವಸ್ಥಾನಕ್ಕೆ ಇಲ್ಲಿಂದ ಮಾಮೂಲಿ ಇಂಡಿಯನ್ ಆರ್ಮಿಯವರು ಒಂದು ಸೇತುವೆ ಕಟ್ಟಿ ಅದ್ರ ಮೇಲೆ ನಡ್ಕೊಂಡು ಆ ದೇವಸ್ಥಾನಕ್ಕೆ ಹೋಗ್ತಿದ್ದೋ, ಮತ್ತು ಈ ದೇವಸ್ಥಾನಕ್ಕೂ ಹೋಗ್ತಾಯಿದ್ದು. ಈ ಸಲ ನೀರು ಜಾಸ್ತಿ ಇರೋದ್ರಿಂದ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲೆಲ್ಲ ಹಳೇದು ಮುರಳೆಲ್ಲ ಇಲ್ಲೇ ಇದೆ. ಮುರಳಾಕಿ ಎಲ್ಲ ಫುಲ್ಲು ಗ್ರೌಂಡ್ ಮಾಡ್ತಾರೆ ಇದನ್ನು. ಬಟ್ ಈ ವರ್ಷ ಆ ಥರ ಏನೂ ಮಾಡಿಲ್ಲ. ಈ ಸಲ ಬೇಜಾರಾಯಿತು ಆ್ಯಕ್ಚುಲಿ. ಬಟ್ ಇಲ್ಲೆಲ್ಲ ಓಡಾಡ್ತಾಯಿದ್ದೋ ನಾವು, ಇಲ್ಲೆಲ್ಲ ಓಡಾಡ್ತಿದ್ದೋ. ಬಟ್ ಈ ವರ್ಷ ಏನೂ ಇಲ್ಲ, ಎಲ್ಲ ನೀರು. 6 ವರ್ಷ ಆದಮೇಲೆ ನಡೀತಾ ಇದೆ. ಬಟ್ ಈ 6 ವರ್ಷದಲ್ಲೂ ಫುಲ್ಲು ಬೇಜಾರು. ಹೋದ ಸಲ ನಡೆದಂಗೆ ನಡಿಬೇಕಾಯ್ತು ಈ ಸಲ. ಇನ್ನು 3 ವರ್ಷ ಆದಮೇಲೆ ಈ ಥರ ನಾವು ನೋಡೋಕ್ಕಾಗೋದು, ಅದು ನಮ್ಮೂರಲ್ಲಿ. ಆ್ಯಕ್ಚುಲಿ ಇಲ್ಲಿ ಈವೆಂಟ್ ನಡೀತಾ ಇದೆ. ಈ ಚೌಟ್ರಲ್ಲಿ ಊಟ ಇದೆ ಎಲ್ಲರಿಗೂ. ಬಂದವರು ಎಲ್ಲರೂ ತುಂಬ ಊಟ ಮಾಡಿ ಹೊರಡ್ಬೋದು, ಏನು ಸಮಸ್ಯೆ ಇಲ್ಲ. ಇಲ್ಲೂ ಒಂದು ಕಡೆ ನಡೀತಾ ಇದೆ, ಮತ್ತು ಕೆಳಗಡೆನೂ ಒಂದು ಕಡೆ ಇದೆ. ಇಲ್ಲಿ ಆರ್ಕೆಸ್ಟ್ರಾ ಬೇರೆ ನಡೀತಾ ಇದೆ. ಎಷ್ಟೊಂದು ಫೈನಲಿ ಈ ವಿಡಿಯೋ ಎಂಡ್ ಮಾಡೋ ಸಮಯ ಬಂತು. ಬಟ್ ಈ ಥರ ಮತ್ತೆ ನೋಡ್ತೀನಿ ಅಂದರೆ ಇನ್ನೂ 3 ವರ್ಷ ಬೇಕು. ಅಲ್ಲಿ ತನಕ ನೀವು ವೆಯ್ಟ್ ಮಾಡ್ತಾಯಿರಿ. ಬಾಯ್.